ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇವತ್ತು ನಾವು ಅಧ್ಯಾತ್ಮ ಅಂತ ಬಂದಾಗ ನಾವು ಪ್ರಸ್ಥಾನತ್ರಯಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಅದರಲ್ಲಿ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, 3 ಪ್ರಸ್ಥಾನತ್ರಯಗಳು ಬರ್ತವೆ. ಸ್ನೇಹಿತರೆ, ಯಾವುದನ್ನಾದ್ರೂ ನಾವು ಕೂಲಂಕುಷವಾಗಿ ಮನಮುಟ್ಟವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅದರ ಹಿಂದೆ ಏನಿದೆ ಅದನ್ನ ನಾವು ಓದಕ್ಕೆ ಹೋಗ್ಬೇಕಾಗತ್ತೆ, ಅದನ್ನ ತಿಳ್ಕೋಬೇಕಾಗತ್ತೆ. ವೇದಾಂತ ಇದೆ, 3 ಪ್ರಸ್ಥಾನತ್ರಯಗಳು, 108 ಉಪನಿಷತ್ತುಗಳು, 550 ಸೂತ್ರ ಬ್ರಹ್ಮಸೂತ್ರಗಳು, 18 ಅಧ್ಯಾಯ ಭಗವದ್ಗೀತೆ. ಇದು ವೇದಾಂತ. ಇದು ಇನ್ನೊಂದು ಉತ್ತರ ಮೀಮಾಂಸದಲ್ಲಿ ಬರುವಂತದ್ದು. ಈಗ ಏನಾಗ್ತಾ ಇದೆ ಅಂದ್ರೆ, ನೇರವಾಗಿ ವೇದಾಂತಕ್ಕೆ ಹೋಗ್ಬಿಡ್ತಾರೆ, ವೇದಾಂತ ಕ್ಲಾಸಿಗೆ ಹೋಗ್ಬಿಡ್ತಾರೆ, ಅಥವಾ ಅಧ್ಯಯನಕ್ಕೆ ಹೋಗಿಬಿಡ್ತಾರೆ, ಅಥವಾ ಯಾರ ಹತ್ರ ಆದ್ರೂ ಮಾರ್ಗದರ್ಶನಕ್ಕೆ ವೇದಾಂತಕ್ಕೆ ಹೋಗಿಬಿಡ್ತಾರೆ. ಅಲ್ಲಿ ಹೋದಾಗ ಯಾವುದು ಕೆಳಗಡೆಯಿಂದ ಯಾವುದನ್ನು ಅಧ್ಯಯನ ಮಾಡದೆ, ಯಾವುದು ತಿಳ್ಕೊಳ್ದೆ, ಮೂಲಭೂತವಾಗಿ ಏನ್ ತಿಳ್ಕೊಬೇಕು ಅದನ್ನ ತಿಳ್ಕೊಳ್ದೆ ವೇದಾಂತಕ್ಕೆ ಹೋಗ್ಬಿಟ್ರೆ ಏನ್ ತಿಳ್ಕೊಂತಾರೆ? ಎಲ್ಲ ಕನ್ಫ್ಯೂಷನ್ ಆಗಿಬಿಡ್ತಾರೆ, ತಲೆಗೆ ಹೋಗೋದಿಲ್ಲ. ಬೆಳಗಿಂದ ಹೋಗ್ತಾರೆ, ಕ್ಲಾಸಿಗೆ ಹೋಗ್ತಾರೆ, ಬರ್ತಾರೆ, ಬಸ್ ಹೋಗ್ತಾರೆ, ತಿಂಗಳ ಹೋಗ್ತಾರೆ, ವರ್ಷ ಹೋಗ್ತಾರೆ, 5 ವರ್ಷ ಹೋಗ್ತಾರೆ, 10 ವರ್ಷ ಹೋಗ್ತಾರೆ, ಅವಾಗೇನು ಅರ್ಥನೇ ಆಗಿರೋದಿಲ್ಲ. ಯಾಕೆ ಅಂದ್ರೆ ಜ್ಞಾನವನ್ನು, ಭಾರತೀಯ ತತ್ವಶಾಸ್ತ್ರ ಈ ವೇದಾಂತವನ್ನ ತಿಳ್ಕೋಬೇಕಾದ್ರೆ ಹಿಂದೆ ಗುರುಕುಲಗಳಿತ್ತು. ಆ ಗುರುಕುಲಗಳಲ್ಲಿ ಯಾವುದನ್ನ ಮೊದಲು ಕಲಿಸ್ಬೇಕು, ಯಾವುದನ್ನ ಆಮೇಲೆ ಕಲಿಸ್ಬೇಕು ಎಂಬುದು ಅಲ್ಲಿ ಗೊತ್ತಿತ್ತು. ನಮ್ಮ ದೇಶದಲ್ಲಿ ಗುರುಕುಲಗಳು ನಷ್ಟ ಆದವು. ನಮ್ಮ ದೇಶದಲ್ಲಿ ಗುರುಕುಲಗಳು ನಷ್ಟ ಆದವು. ಅದರ ಪರಿಣಾಮ, ಗುರುಕುಲಗಳು ನಷ್ಟ ಆದ ಪರಿಣಾಮ ನಾವು ಜ್ಞಾನ ಶೂನ್ಯರಾದ್ವಿ. ನೋಡಿ, ಈ ದೇಶದ ಮೇಲೆ ಇಸ್ಲಾಮಿಕ್ ದಾಳಿ ಆದ ನಂತರ ನಾಶವಾಗಿರುವಂತಹ ಗುರುಕುಲಗಳು ಯಾವಂದ್ರೆ ತಕ್ಷಶಿಲಾ, ಕಾಶಿ, ನಳಂದ, ಮಿಥಿಲ, ವಿಕ್ರಮಶೀಲ, ವಲ್ಲಭಿ, ತೇಲಾರ, ಶಾರದಾ ಪೀಠ, ಜಮ್ಮು ಕಾಶ್ಮೀರ ಶಾರದಾ ಪೀಠ, ಓದನ್ಪುರಿ, ಸೋಮಪುರ, ವಿಕ್ರಮಪುರ, ಜಗದಾಳ, ಕಂತಾಲೂರ, ನಾದಿಯಾ, ನಾಗಾರ್ಜುನ, ಸ್ವರ್ಣ ತ್ರಿಕೋನ, ಹೀಗೆ 16 ಗುರುಕುಲಗಳು ಅಂದ್ರೆ ಮಹಾವಿದ್ಯಾಲಯಗಳು ಇವೆಲ್ಲ ನಾಶ ಆದವು. 12ನೇ ಶತಮಾನದಿಂದ 18ನೇ ಶತಮಾನದವರೆಗೆ ನಮ್ಮ ಗುರುಕುಲದ ವ್ಯವಸ್ಥೆಯನ್ನ ನಾಶ ಮಾಡಿದ್ರು. ಬ್ರಿಟಿಷರು ನಾಶ ಮಾಡಿದ್ರು, ಬುದ್ಧಿವಂತಿಕೆ ಉಪಯೋಗಿಸಿ ಬ್ರಿಟಿಷರು ನಾಶ ಮಾಡಿದ್ರು. ಬಲವನ್ನು ಉಪಯೋಗಿಸಿ ಇಸ್ಲಾಂ ದರೋಡೆಕೋರರು, ಡಕಾಯಿತರು ನಾಶ ಮಾಡಿದ್ರು. ಅಲ್ಲಿ ಗುರುಕುಲಗಳಲ್ಲಿ ಬೋಧಿಸುವಂತಹ ಆಚಾರ್ಯರನ್ನ ಸಂಹಾರ ಮಾಡಿದರು, ಗ್ರಂಥಗಳನ್ನ ಸುಟ್ಟಾಕಿದ್ರು. ಏನಾಯ್ತು? ಅಲ್ಲಿಗೆ ಜ್ಞಾನ ನಿಂತು ಬಿಡ್ತು. ಹೀಗೆ ಮುಸ್ಲಿಮರು ಆಳ್ವಿಕೆ ಮಾಡಿದ್ರು, ನಂತರ ಬ್ರಿಟಿಷರು ಆಳ್ವಿಕೆ ಮಾಡಿದ್ರು. ಸತತವಾಗಿ 100-200 ವರ್ಷಗಳ ಕಾಲ ದಾಳಿಕೋರರಿಂದ ಭಾರತ ದಾಳಿಗೆ ತುತ್ತಾಯಿತು.
ಅಲ್ಲಿ ನಾವು ನಮ್ಮ ದೇಶದ ಸಂಸ್ಕೃತಿ, ಪರಂಪರೆ, ಇತಿಹಾಸ, ಶಿಕ್ಷಣ, ಜ್ಞಾನವನ್ನ ಉಳಿಸೋಣೋದಕ್ಕೆ ಅಸಮರ್ಥರಾದ್ವಿ. ಯಾಕಂದ್ರೆ ದಾಸ್ಯಕ್ಕೆ ಒಳಗಾದ್ವಿ ನಾವು. ಯಾರು ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರೋ ಅವರ ಸಂಸ್ಕೃತಿಯನ್ನೇ ನಾವು ಅಳವಡಿಸ್ಕೋಬೇಕಾಯ್ತು. ಯಾಕಂದ್ರೆ ಇಲ್ಲ ಅಂದ್ರೆ ಸಾವು ಬೇಕಾಯ್ತು. ಇಲ್ಲ ಸಾಯಬೇಕು, ಇಲ್ಲ ಅವರ ಸಂಸ್ಕೃತಿಯನ್ನ ನಾವು ಫಾಲೋ ಮಾಡಬೇಕು. ಈ ಪರಿಸ್ಥಿತಿಯನ್ನ ನಾವು ಕಳೆದ ಶತಮಾನಗಳಲ್ಲಿ ಅನುಭವಿಸಿದ್ದೀವಿ. ಆ ಕಾರಣದಿಂದ ನಮಗೆ ನಮ್ಮ ಗುರುಕುಲದ ಶಿಕ್ಷಣ, ನಮ್ಮ ಭಾರತೀಯ ವೇದಾಂತ ಶಿಕ್ಷಣವನ್ನ ಯಾವ ಹಾದಿಯಲ್ಲಿ ನಾವು ಕಲಿಬೇಕು, ಯಾವುದನ್ನ ಮೊದಲು ಕಲಿಬೇಕು, ಆಮೇಲೆ ಕಲಿಬೇಕು, ಇದೆಲ್ಲವನ್ನ ನಾವು ಮರೆತೋಗಿದ್ದೇವೆ. ಇದನ್ನ ಸರಿಯಾಗಿ ಮಾರ್ಗದರ್ಶನ ಕೊಡುವಂತಹ ಸಂಸ್ಥೆಗಳಾಗಲಿ, ಮಠಗಳಾಗಲಿ, ಆಶ್ರಮಗಳಾಗಲಿ ಇಲ್ಲ. ಕೇವಲ ವೇದಾಂತಕ್ಕೆ ಹೋಗಿಬಿಡ್ತಾರೆ, ವೈರಾಗ್ಯ ಕರ್ಕೊಂಡು ಹೋಗ್ಬಿಡ್ತಾರೆ. ಕೆಲವರು ವೇದಾಂತ ಅರ್ಥ ಆಗತ್ತೆ, ಕೆಲವರು ವೈರಾಗ್ಯಕ್ಕೆ ಹೋಗ್ತಾರೆ, ಕೆಲವ್ರಿಗೆ ಏನೋ ಅರ್ಥ ಆಗೋದಿಲ್ಲ. ಈ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾರು ನಿಜವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿ ಆ ಸಮಾಧಿಯನ್ನು ಅನುಭವಿಸಿ ಆ ಪೂರ್ಣ ಜ್ಞಾನವನ್ನ ಪಡ್ಕೊಂಡಿರ್ತಾನೋ ಅವನಿಗೆ ಇತರರನ್ನು ಕೂಡ ಮೇಲಕ್ಕೆ ಕರೆದುಕೊಂಡು ಹೋಗಿ ಆ ಜ್ಞಾನದ ಹಂತವನ್ನ ಅವನಿಗೆ ತೋರಿಸಿಕೊಡ್ತಾನೆ, ಅವನಿಗೆ ಅನುಭವ ಮಾಡಿಸಿಕೊಡ್ತಾನೆ. ಅಂತವನು ನಿಜವಾದ ಗುರು ಆಗ್ತಾನೆ. ಅಂತವರು ಸಿಗುವುದು ಇವತ್ತು ತುಂಬಾ ದುರ್ಲಭ ಆಗಿದೆ. ಇವತ್ತೇನಾಗ್ತಾ ಇದೆ, 2 ದಿವಸ 1 ದಿವಸ ಅಂತಂದು ಶಿಬಿರಗಳನ್ನು ಮಾಡ್ತಾರೆ. ಆಲ್ಮೋಸ್ಟ್ ಈ ಭಾರತದಾದ್ಯಂತ ಕೆಲವು ಗುರುಗಳು ಮಾಡ್ತಿರುವಂತದ್ದು. ಪ್ರತಿಯೊಬ್ಬರ ಹತ್ರ 3,000, 4,000, 5,000 ತಗೊಂತಾರೆ ಫೀಸ್. 200-300 ಜನ ಕುಂದಿಸ್ಕೊಂಡು 1 ದಿವಸ ಶಿಬಿರ ಮಾಡ್ತಾರೆ, ಸ್ಪೀಚ್ ಕೊಡ್ತಾರೆ. ಆಮೇಲೆ ಕೆಲವು ಆಸನಗಳನ್ನ ಮಾಡಿಸ್ಬಿಡ್ತಾರೆ. ಟಸ್ ಪುಸ್ ಅಂತಂದು ಕೈ ತಿರುಗಿಸಿದೆ, ಕಾಲು ತಿರುಗಿಸಿದೆ, ಕೆಲವು ಪ್ರಾಣಾಯಾಮಗಳು ಬುಸ್ ಪುಸ್ 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 ಅಂತ ಪ್ರಾಣಾಯಾಮ ಮಾಡಿಸ್ಬಿಡ್ತಾರೆ. 1 ದಿವಸ ಅಥವಾ 2 ದಿವಸ ಅಥವಾ 3 ದಿವಸ ಹೆಚ್ಚಂದ್ರೆ ಶಿಬಿರಗಳನ್ನ ಮಾಡಿಸ್ತಾರೆ. ಆಯ್ತು, ಶಿಬಿರ ಮುಗಿದ್ಮೇಲೆ ಮನೆಗೆ ಹೋಗ್ತಾರೆ. ಏನೋ ನಾವೇನೋ ಆನಂದ ಅನುಭವಿಸ್ಬಿಟ್ಟಿವಿ, ಏನೋ ಕಲ್ತು ಬಿಟ್ಟಿವಿ, ನಾವೇನೋ ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿವಿ ಎಂಬ ಫೀಲಿಂಗ್ ಆಗಿರ್ತಾರೆ ಯಾರ್ಯಾರು ಶಿಬಿರ ಭಾಗವಹಿಸಿರ್ತಾರೆ. ಆಮೇಲೆ 2 ದಿವಸ 3 ದಿವಸ 4 ದಿವಸ 1 ವಾರ ಆದ್ಮೇಲೆ ಮತ್ತೆ ಅದೇ ಸ್ಥಿತಿ. ಈ ಶಿಬಿರಕ್ಕೆ ಹೋಗೋಕ್ಕಿಂತ ಮೊದ್ಲು ಹೇಗಿದ್ರಲ್ಲ ಮತ್ತೆ ಅದೇ ಸ್ಥಿತಿ. ಬದಲಾವಣೆ ಏನೂ ಇಲ್ಲ. ಇವತ್ತು ಈ ಪರಿಸ್ಥಿತಿ ಆಗ್ತಾ ಇದೆ. ಅತಿ ಹೆಚ್ಚು ಜನರಲ್ಲಿ ಈ ಪರಿಸ್ಥಿತಿ ಆಗ್ತಾ ಇದೆ. ನನ್ನ ಹತ್ರ ಅನೇಕ ಜನ ಸಾಧಕರು ದೀಕ್ಷೆಗೆ ಬಂದಾಗ ಹೇಳ್ತಾರೆ, ಗುರುಗಳೇ, ನಾನು ಅಷ್ಟು ದಿವಸ ಶಿಬಿರಕ್ಕೆ ಹೋಗಿದ್ದೆ, ನಾನು ಇಷ್ಟು ದಿವಸ ಶಿಬಿರಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ ಅಂತಂದು ಕನಿಷ್ಠ 7-8-10 ಶಿಬಿರಗಳನ್ನ ಅವರು ಅಟೆಂಡ್ ಮಾಡಿರ್ತಾರೆ. ಮತ್ತೆ ಅವರ ದುರ್ದಶೆ ಅದೇ ದಶೆಯಲ್ಲಿ ಇರ್ತಾರೆ. ಏನು ಬದಲಾವಣೆ ಆಗಿರೋದಿಲ್ಲ. ಅವರ ಒಂದು ಆಕರ್ಷಣೆ, ಅವರ ಒಂದು ಮಾತಿನ ಆಕರ್ಷಣೆ, ಅವರ ಒಂದು ಆಡಂಬರ, ಅವರಿರುವ ರೀತಿ, ಅವರ ಆಚರಣೆಗಳು, ಇದೆಲ್ಲ ನೋಡಿ ಇವರು ಮಹಾಗುರುಗಳು ಅಂತಂದು ತಾವೇ ಡಿಸೈಡ್ ಮಾಡಿಬಿಡ್ತಾರೆ. ಇವರ ಹತ್ರ ಪೂರ್ಣ ಜ್ಞಾನ ಇದೆ, ಈ ಮಹಾಗುರುಗಳು ಇವರ ಆಧ್ಯಾತ್ಮಿಕವನ್ನು ಅರ್ದು ಕುಡಿದಿದ್ದಾರೆ, ಅನುಭವ ಮಾಡ್ಕೊಂಡಿದ್ದಾರೆ, ಪಂಟರು ಇವರು ಅಂತಂದು ಅನೇಕ ಯುವಕರು ಡಿಸೈಡ್ ಮಾಡ್ಕೊಂತಾರೆ. ಮಾಡ್ಕೊಂಡು 5-10 ಸಾವಿರ ಖರ್ಚು ಮಾಡಿ, ಬರೀ 5-10 ಸಾವಿರ ಏನು ಲಕ್ಷ ತಗೊಂತಾರೆ. ಅದು ಇದೆ. ತಗೊಂಡ್ಬಿಟ್ಟು 1-2 ದಿವಸ 3 ದಿವಸ 7 ದಿವಸ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಆಮೇಲೆ ಮನೆಗೆ ಬರ್ತಾರೆ. 1 ವಾರ ಇರ್ಬೋದು ಹೆಚ್ಚಂದ್ರೆ ಆ ಸ್ಪಿರಿಟ್. ಆಮೇಲೆ ಟ್ವೈ ಅಂತ ಇಳಿದೋಗ್ಬಿಡುತ್ತೆ. ಈ ಭಾರತೀಯ ಅಧ್ಯಾತ್ಮ ಜ್ಞಾನ ವೇದಾಂತವನ್ನ ಹೇಗೆ ಕೊಡಬೇಕು ಎಂಬುದು ಕೂಡ ಗೊತ್ತಿಲ್ಲ. ತುಂಬಾ ಜನರಿಗೆ ಏನನ್ನ ಕೊಡಬೇಕು, ಹೇಗೆ ಕೊಡಬೇಕು ಎಂಬುದು ಗೊತ್ತಿಲ್ಲ. ಅಧ್ಯಾತ್ಮ ಅಂದ್ರೆ 3 ದಿವಸ 1 ವಾರದಲ್ಲಿ ಮುಗಿಯುವಂಥದ್ದು ಅಂತ ತಿಳ್ಕೊಂತಾರೆ. ಶುದ್ಧ ಸುಳ್ಳು. ಅಧ್ಯಾತ್ಮ 3 ದಿವಸದಲ್ಲಿ ಮುಗಿಯುವಂಥದ್ದು, ವಾರದಲ್ಲಿ ಮುಗಿಯುವಂಥದ್ದು, ತಿಂಗಳಲ್ಲಿ ಮುಗಿಯುವಂಥದ್ದು ಅಲ್ಲ.
ಇದು ಜೀವನ, ಇಡೀ ಜೀವನ ಇದಕ್ಕಾಗಿ ಮುಡುಪಾಗಿಡಬೇಕಾಗತ್ತೆ. ಅಯ್ಯೋ, ಇಡೀ ಜೀವನ ಮುಡುಪಾಗಿಡ್ಬೇಕಂದ್ರೆ ಏನ್ ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕಾ, ಅಥವಾ ಹೆಂಡ್ರ ಮಕ್ಕಳು ಬಿಟ್ಟು ಎಲ್ಲಿಗೆನ ಹೋಗ್ಬೇಕಾ, ಮಠ ಮಾನ್ಯ ಸೇರ್ಕೋಬೇಕಾ ಅಂತ ಪ್ರಶ್ನೆ ಬರುತ್ತಾ? ಹಾಗೇನಿಲ್ಲ. ನೀವು ಮನೆಯಲ್ಲೇ ಇರಬೇಕು, ಸಂಸಾರವನ್ನ ತೂಗಿಸ್ಬೇಕು, ಕೆಲಸಗಳಿಗೂ ಹೋಗ್ಬೇಕು, ಸಂಸಾರದಲ್ಲಿ ಇರಬೇಕು, ಸಂಸಾರದಿಂದ ಪಾರಮಾರ್ಥ ಅನುಭವಿಸ್ಬೇಕು. ಇದು ಭಾರತ ದೇಶ ಋಷಿ ಪರಂಪರೆಯ ರಾಷ್ಟ್ರ. ನೀವು ಋಷಿಗಳ ತರ ಬದುಕೋದನ್ನ ಕಲಿಬೇಕು. ನಿಖರವಾದ ಜ್ಞಾನವನ್ನ ಹೇಗೆ ಪಡ್ಕೋಬೇಕು ಅದನ್ನ ನೀವು ತಿಳ್ಕೋಬೇಕು. ಯಾಕೆಂದ್ರೆ ಭಾರತೀಯ ತತ್ವಶಾಸ್ತ್ರ ಏನಿದೆಯಲ್ಲ, ಕೇವಲ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಈ ಮೂರು ಆಧಾರ ಸ್ತಂಭವಾದಂತ ಈ ಪ್ರಸ್ಥಾನತ್ರಯಗಳ ಮೇಲೆ ಇದೇ ಅಂತಿಮ. ಒಂದೇ ಸಲ ಇದಕ್ಕೆ ಹೋಗೋದಲ್ಲ, ಇದೇ ಅಂತಿಮ ಅಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನೀವು ಕಲಿಬೇಕಾದದ್ದು ಇದೆ, ಅದನ್ನು ನೀವು ಕಲಿಬೇಕಾಗಿದೆ. ನಾವು ಕಲಿಬೇಕಾಗಿದ್ದೇನು ಗೊತ್ತಾ? ಒಂದು ಬೃಹತ್ ಜೀವಂತ ವೃಕ್ಷಕ್ಕೆ ಈ ನಮ್ಮ ಸನಾತನ ಧರ್ಮವನ್ನ ಹೋಲಿಸಿದಾಗ, ಆ ಒಂದು ಜೀವಂತವಾದಂತಹ ಒಂದು ಜೀವಂತ ವೃಕ್ಷ, ಆ ಒಂದು ಜೀವಂತ ಜ್ಞಾನದ ವೃಕ್ಷಕ್ಕೆ ನಮ್ಮ ಸನಾತನ ಧರ್ಮವನ್ನ ಹೋಲಿಸಿದಾಗ ಅದರಲ್ಲಿ 4 ಬೇರುಗಳು, ಜೀವ ಬೇರುಗಳು ಅಂತಾರೆ ಮರಕ್ಕೆ, 4 ವೇದಗಳು. ಇಡೀ ನಮ್ಮ ಸನಾತನ ಧರ್ಮವನ್ನು ಒಂದು ಪುಸ್ತಕದಲ್ಲಿ ಬರೆದಿಡಕ್ ಸಾಧ್ಯ ಇಲ್ಲ, ಒಂದೇ ಒಂದು ಗ್ರಂಥದಲ್ಲಿ ಬರೆದಿಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಜೀವಂತ ಜ್ಞಾನದ ವೃಕ್ಷ. ಇಂಥ ಒಂದು ಜೀವಂತ ಜ್ಞಾನದ ವೃಕ್ಷವನ್ನ ನಮ್ಮ ಮನೆ ಮುಂದೆ ಒಂದು ಸಣ್ಣ ಪಾಟಲ್ಲಿ ಇಟ್ಕೊಂತಾರೆ ಅಂದ್ರೆ ಆಗೋದಿಲ್ಲ. ಇದು ಜೀವಂತ ಜ್ಞಾನದ ವೃಕ್ಷ. ಈ ಜ್ಞಾನದ ವೃಕ್ಷದ 4 ಬೇರುಗಳು, 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ಆ ವೇದಗಳನ್ನ ಸಂರಕ್ಷಣೆ ಮಾಡುವುದಕ್ಕೆ 6 ವೇದಾಂಗಗಳು, ಅವುಗಳನ್ನ ನಾವು ತಿಳ್ಕೋಬೇಕು. ಈ ವೇದಾಂಗಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ವೇದಗಳು ಅರ್ಥ ಆಗ್ತವೆ. ಒಂದಕ್ಕೊಂದಕ್ಕೆ ಲಿಂಕ್ ಇದೆ, ಚೈನ್ ಲಿಂಕ್ ಇದೆ. ಹಾಗೆ 4 ಪ್ರಾಯೋಗಿಕ ವಿಜ್ಞಾನವಾದ ಉಪವೇದಗಳು, ಉಪವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ 6 ತಾತ್ವಿಕ ವ್ಯವಸ್ಥೆಗಳಾದಂತ ದರ್ಶನಗಳು, ಷಡ್ದರ್ಶನಗಳು, ಇವುಗಳನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ, 6 ಷಡ್ದರ್ಶನಗಳನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಆಮೇಲೆ ಪುರಾಣ ಇತಿಹಾಸಗಳಾದಂತ ರಾಮಾಯಣ, ಮಹಾಭಾರತ, ಇವುಗಳನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ, ಅತ್ಯುನ್ನತ ಶಿಖರದಲ್ಲಿರುವಂತಹ 3 ಆಧ್ಯಾತ್ಮಿಕ ಆಧಾರ ಸ್ತಂಭಗಳು, 3 ಪ್ರಸ್ಥಾನತ್ರಯಗಳು ಅಂದ್ರೆ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಇವು ನಿಮಗೆ ಅರ್ಥ ಆಗ್ತವೆ. ನೀವು 6 ವೇದಾಂಗಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ 4 ಪ್ರಾಯೋಗಿಕ ವಿಜ್ಞಾನವಾದಂತ ಉಪವೇದಗಳನ್ನ ಅರ್ಥ ಮಾಡ್ಕೊಂಡು, 6 ತಾತ್ವಿಕ ವ್ಯವಸ್ಥಿತವಾದಂತ ದರ್ಶನಗಳ ಇವುಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. 18 ಪುರಾಣಗಳು, 18 ಉಪಪುರಾಣಗಳು, ಆಮೇಲೆ ರಾಮಾಯಣ, ಮಹಾಭಾರತ, ಇತಿಹಾಸಗಳು, ಇವುಗಳನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಷಡ್ದರ್ಶನಗಳನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ, ಆಮೇಲೆ 3 ಆಧಾರ ಸ್ತಂಭವಾದಂತಹ ಪ್ರಸ್ಥಾನತ್ರಯಗಳು ನಿಮ್ಗೆ ಅರ್ಥ ಆಗ್ತವೆ, ಜ್ಞಾನದ ತುತ್ತ ತುದಿ. ಆಮೇಲೆ ನಮ್ಮ ದೈನಂದಿನ ಜೀವನದಲ್ಲಿ ಇಂದ್ರಿಯಗಳ ಮೂಲಕ ಆಚರಿಸುವಂತ ಜೀವಂತ ಆಚರಣೆಗಳು ಅಂದ್ರೆ 6 ಆಗಮಗಳು. 6 ಆಗಮಗಳು ಇವು ಈ ಸನಾತನ ಧರ್ಮದ ಈ ಒಂದು ಜೀವಂತ ವೃಕ್ಷದ ಹೂವುಗಳು. ಈ ಹೂಗಳು ಎಲ್ಲಿ ಅರಳಿದೆ? ದರ್ಶನಗಳು ಮೇಲೆ ಅರಳಿದೆ. 6 ದರ್ಶನಗಳು. ಯಾವ್ಯಾವ 6 ದರ್ಶನಗಳು? ಈ ಜಗತ್ತನ್ನ ನಿರ್ಮಾಣ ಮಾಡಿರುವಂತಹ ತಾಯಿ ಜಗನ್ಮಾತೆ ಶಕ್ತಿ ಆಗಮ. 2ನೇದು ಶೈವ ಆಗಮ. 28 ಶೈವ ಆಗಮಗಳಿವೆ. ದೇವಸ್ಥಾನದ ಹೇಗೆ ರಚನೆ ಮಾಡಬೇಕು, ದೇವಸ್ಥಾನ ಹೇಗೆ ಕಟ್ಟಬೇಕು, ವಾಸ್ತು, ಶಿಲ್ಪ, ಕಲೆ, ಆಚರಣೆ, ಮಂತ್ರ, ಅವುಗಳ ಸ್ಥಾಪನೆ, ಪೂಜೆ, ಇದೆಲ್ಲ ಇದರಲ್ಲಿ ಬರುತ್ತೆ. ಈ ಆಚರಣೆಗಳೇನು ನಾವು ಮಾಡ್ತಾ ಇದ್ವಲ್ಲ,
ಇವೆಲ್ಲ ಆಗಮಗಳಲ್ಲೇ ಬರುತ್ತೆ. ಆಮೇಲೆ ವೈಷ್ಣವ ಆಗಮ ಅಂದ್ರೆ ವಿಷ್ಣುವಿನ ಅವತಾರ, ಬೇರೆ 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 ಅವತಾರಗಳ ಪೂಜೆ ಮಾಡುವ ಪದ್ಧತಿ ವೈಷ್ಣವ ಆಗಮದಲ್ಲಿ ಬರುತ್ತೆ. ಆಮೇಲೆ ಗಣಪತಿ ಆಗಮ, ಆಮೇಲೆ ಮುರುಗನ್ ಸುಬ್ರಹ್ಮಣ್ಯ ಆಗಮ, ಆಮೇಲೆ ಸೂರ್ಯ ಸೌರ ಆಗಮ. ಹೀಗೆ 6 ಆಗಮಗಳು ಬರ್ತವೆ. ಯಾವ ರೀತಿ ಆಚರಣೆ ಮಾಡಬೇಕು, ನಮ್ಮ ಜೀವನದಲ್ಲಿ ಯಾವ ತರ ಆಚರಣೆ ಮಾಡಬೇಕು, ದೈವವನ್ನ, ಅಧ್ಯಾತ್ಮವನ್ನ, ಮಂತ್ರಗಳನ್ನ, ಸಾಧನೆಗಳನ್ನ, ಇದೆಲ್ಲ ಇದರಲ್ಲಿ ಬರುತ್ತೆ. ಇದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಬೇಕಾಗತ್ತೆ. ಆಮೇಲೆ 6 ದರ್ಶನಗಳು. ಯಾವ 6 ದರ್ಶನಗಳು? ನ್ಯಾಯ. ನ್ಯಾಯ ಅಂದ್ರೆ ತರ್ಕದ ಮೂಲಕ ನ್ಯಾಯವನ್ನ, ಸತ್ಯವನ್ನ ಪ್ರತಿಪಾದನೆ ಮಾಡುವಂಥದ್ದು. ಲಾಜಿಕ್, ತರ್ಕ, ಇದು ನ್ಯಾಯ ದರ್ಶನ. ಆಮೇಲೆ ವೈಶೇಷಿಕ. ವೈಶೇಷಿಕ ಅಂದ್ರೆ ಕಾಣದ ಮಹರ್ಷಿಗಳು ಈ ಬ್ರಹ್ಮಾಂಡ ಅಣುವಿನಿಂದ ಕೂಡಿದೆ, ಪರಮಾಣುಗಳಿಂದ ಕೂಡಿದೆ. ಈ ಸಿದ್ಧಾಂತವನ್ನ ಋಷಿಗಳು, ಕಣದ ಮಹರ್ಷಿಗಳು ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆಮೇಲೆ ಸಾಂಖ್ಯ. ಸಾಂಖ್ಯ ದರ್ಶನ. ಇಲ್ಲಿ ಪ್ರಕೃತಿ ಮತ್ತು ಪುರುಷನ ಬಗ್ಗೆ ವಿವರಣೆ ಇದೆ. 25 ತತ್ವಗಳು ಪ್ರಕೃತಿ. ಪುರುಷ ಅಂದ್ರೆ ಆತ್ಮ. ಆತ್ಮ ಮತ್ತು ಅನಾತ್ಮಗಳ ಕಗ್ಗಂಟನ್ನು ಬೇರ್ಪಡಿಸುವಂಥದ್ದು. ಅಂದ್ರೆ 25 ತತ್ವಗಳಂದ್ರೆ ಪಂಚಭೂತಗಳು: ನೀರು, ಗಾಳಿ, ಆಕಾಶ, ಭೂಮಿ, ಅಗ್ನಿ, ಜಲ. ಪಂಚಭೂತಗಳು. ಪಂಚ ಇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಚರ್ಮ. ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು: ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ಪಂಚ ಕರ್ಮೇಂದ್ರಿಯಗಳು: ಕೈ, ಕಾಲು, ಗುದ, ಬಾಯಿ, ಜನನೇಂದ್ರಿಯ. ಹೀಗೆ 25 ತತ್ವಗಳನ್ನ ಇಲ್ಲಿ ವಿವರಣೆ ಮಾಡಲಾಗಿದೆ. ಈ 25 ತತ್ವಗಳಿಂದ ಒಳಗಿರುವಂತಹ ಆತ್ಮ ಹೇಗೆ ಬೇರೆಯಾಗಿದ್ದೇನೆ ಎಂಬುದನ್ನ ಇದು ನಿಮಗೆ ಸಾಂಖ್ಯ ದರ್ಶನ, ಕಪಿಲ ಮಹರ್ಷಿಗಳು ಬರೆದಂತ ಸಾಂಖ್ಯ ದರ್ಶನ ನಿಮ್ಗೆ ತೋರಿಸ್ಕೊಡುತ್ತೆ. ದರ್ಶನ ಅಂದ್ರೆ ನೋಡುವಂಥದ್ದು, ತೋರಿಸುವಂಥದ್ದು. ಆಮೇಲೆ ಯೋಗ ದರ್ಶನ, ಪತಂಜಲಿ ಮಹರ್ಷಿಯ ಯೋಗ ದರ್ಶನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮಗಳಲ್ಲಿ 5, ನಿಯಮಗಳಲ್ಲಿ 5. ಯಮ ಅಂದ್ರೆ ಹೊರಗೆ ಹೇಗಿರಬೇಕು ನಾವು ಪ್ರಪಂಚದಲ್ಲಿ, ಯಾವ ನಿಯಮಗಳನ್ನು ಪಾಲನೆ ಮಾಡೋದು. ಸತ್ಯ, ಅಹಿಂಸೆ, ಅಸ್ತಯ, ಬ್ರಹ್ಮಚರ್ಯ, ಅಪರಿಗ್ರಹ. ನಿಯಮಗಳು ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೋಬೇಕು, ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು. ಶ್ರವಣ ಮಾಡುವಂಥದ್ದು ಪ್ರತಿನಿತ್ಯ. ಶುಚಿತ್ವವನ್ನ, ಶುಚಿ, ಒಳಗೆ ಹೊರಗೆ ಶುಚಿ. ಸಂತೋಷ, ಯಾವಾಗಲೂ ಸಂತೋಷವಾಗಿರೋದು. ತೃಪ್ತಿ, ಸಿಕ್ಕಿದ್ರಲ್ಲಿ ಇದ್ದಿದ್ರಲ್ಲಿ ತೃಪ್ತವಾಗಿರೋದು. ಅಪರಿಗ್ರಹ, ಯಾರಿಂದ ಏನನ್ನು ದಾನವಾಗಿ ಪಡೆದಿರೋದು ಅಪರಿಗ್ರಹ. ಸ್ವಾಧ್ಯಾಯ, ಸದಾ ಆತ್ಮನ ಕುರಿತು ಚಿಂತನೆಯಲ್ಲಿ ಇರುವಂತದ್ದು. ಆತ್ಮನ ಕುರಿತು ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು. ಹೀಗೆ ಯಮ, ನಿಯಮ ಇವೆಲ್ಲ ಏನು? ಕ್ರಮಶಿಕ್ಷಣ. ಪತಂಜಲಿ ಮಹರ್ಷಿ ಆತನ ನಿನ್ನ ಜೀವನದಲ್ಲಿ ಕ್ರಮಶಿಕ್ಷಣ ಬರಬೇಕು. ತದನಂತರ ಚಿತ್ತರಿತ್ತ ನಿರೋಧ, ಚಿತ್ತ ವೃತ್ತಿ ನಿರೋಧ. ಆಮೇಲೆ ಆಸನ, ಸರಿಯಾದ ರೀತಿ ಕುಂತ್ಕೊಳ್ಳೋ ಕಲಿಬೇಕು. ಆಸನ ಅಂದ ತಕ್ಷಣ ಕೈ ತಿರುಗಿಸೆ, ಕಾಲ್ ತಿರುಗಿಸೆ ಆಸನಗಳು ಅಂತಾರೆ. ಆ ಆಸನಗಳಲ್ಲ. ಪತಂಜಲಿ ಮಹರ್ಷಿಗಳು ಹೇಳಿರುವಂತ ಆಸನ ಅಂದ್ರೆ ಅದಲ್ಲ. ಸಿದ್ಧಾಸನ, ಪದ್ಮಾಸನ, ಯಾವುದಾದ್ರೂ ಒಂದು ಆಸನದಲ್ಲಿ ಗಂಟೆಗಟ್ಟಲೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡುವಂಥದ್ದು. 3 ಗಂಟೆ, 4 ಗಂಟೆ, 5 ಗಂಟೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡುವಂಥದ್ದು. ಅದಕ್ಕೆ ಆಸನ ಅಂತ ಹೇಳಿದ್ದು. ನಮ್ಮ ಬಾಬಾ ರಾಮದೇವ್ ಕಲಿಸುವಂತ ಆಸನಗಳಲ್ಲ. ಬಾಬಾ ರಾಮದೇವ್ ಕಲಿಸುವಂತ ಆಸನಗಳು ಹಠಯೋಗದ ಪ್ರದೀಪಿಕೆಯಲ್ಲಿ, ಹಠಯೋಗದಲ್ಲಿ ಬರುವಂತ ಮಜಲುಗಳವು. ಇದನ್ನ ಸರಿಯಾಗಿ ತಿಳ್ಕೋಬೇಕು, ತಪ್ಪು ತಿಳ್ಕೋಬೇಡಿ. ಸರಿಯಾದ ಮಾರ್ಗದರ್ಶನ ಸರಿಯಾಗಿ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಆಮೇಲೆ ಯೋಗ ದರ್ಶನ ಆದ್ಮೇಲೆ, ಯೋಗ ದರ್ಶನದಲ್ಲಿ ಆಸನ ಸಿದ್ಧಿ ಆದ್ಮೇಲೆ ಪ್ರಾಣಾಯಾಮ.
ಗುರುವಿನ ಮೂಲಕ ಪ್ರಾಣಾಯಾಮ ಸಿದ್ಧಿ ಪಡ್ಕೊಂಡು ಆಮೇಲೆ ಪ್ರತ್ಯಾಹಾರ ಅಂದ್ರೆ ಹೊರಮುಖ ಆಗಿರುವಂತ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಳ್ಳುವಂತದ್ದು, ಎಲ್ಲಾ ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಳ್ಳುವಂತದ್ದು, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಮೂರು ಒಂದೇ. ಒಂದು ನಿಶ್ಚಿತ ವಸ್ತುವ ಮೇಲೆ ಏಕಾಗ್ರ ಮಾಡುವಂತದ್ದು ಧ್ಯಾನ, ಧ್ಯಾನ, ಸಮಾಧಿ. ಇದು ಪತಂಜಲಿ ಯೋಗ, ಯೋಗ ದರ್ಶನ. ಇದು ದರ್ಶನಗಳಲ್ಲಿ ಷಡ್ ದರ್ಶನಗಳಲ್ಲಿ ಇದು 4ನೆಯ ದರ್ಶನ. ಇವೆಲ್ಲವನ್ನ ಸರಿಯಾಗಿ ತಿಳ್ಕೊಂಡು ಇದನ್ನೆಲ್ಲ ಪಾಲಿಸಿದ್ರೆ, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನೀವು ನಿಜವಾಗಿ ಆಧ್ಯಾತ್ಮಿಕ ಸಾಧಕರಾಗೋದಕ್ಕೆ ಸಾಧ್ಯ ಇದೆ. ಆಮೇಲೆ ಪೂರ್ವ ಮೀಮಾಂಸಾ ಅಂತ ಬರುತ್ತೆ. ಏನ್ ಪೂರ್ವ ಮೀಮಾಂಸಾ ಅಂದ್ರೆ ಇದು ಅರಣ್ಯ ಕಂಡ ಅಂದ್ರೆ ಆಚರಣೆ. ನಿಮ್ಮ ಜೀವನದಲ್ಲಿ ಹೋಮ, ಯಾಗ, ಯಜ್ಞಗಳು, ಆಚರಣೆಗಳನ್ನ ಕರ್ಮ ಸಿದ್ಧಾಂತವನ್ನ ಹೇಳುತ್ತೆ. ಇದನ್ನ ನೀವು ಮಾಡ್ಲೇಬೇಕಾಗತ್ತೆ. ನಿಮ್ಮ ಚಿತ್ತ ಶುದ್ಧಿ ಆಗಬೇಕಾದ್ರೆ ನೀವು ಕೆಲವು ಕರ್ಮಗಳನ್ನು ಮಾಡ್ಲೇಬೇಕಾಗತ್ತೆ. ತದನಂತರ ಬರುವಂತದ್ದು ಉತ್ತರ ಮೀಮಾಂಸಾ ಅಂದ್ರೆ ವೇದಾಂತ ದರ್ಶನ. ಅಂದ್ರೆ 3 ಪ್ರಸ್ಥಾನತ್ರಯಗಳು, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ. ಇಲ್ಲಿ ಇದು ಸ್ಮೃತಿ ಪ್ರಸ್ಥಾನ ಅಂತ ಕರೆಯಲ್ಪಟ್ಟಿದೆ. ಭಗವದ್ಗೀತೆ ಶ್ರುತಿ ಪ್ರಸ್ಥಾನ ಉಪನಿಷತ್ತು, ನ್ಯಾಯ ಪ್ರಸ್ಥಾನ ಬ್ರಹ್ಮಸೂತ್ರ, ಸ್ಮೃತಿ ಪ್ರಸ್ಥಾನ ಭಗವದ್ಗೀತೆ. 18 ಅಧ್ಯಾಯಗಳು. ಆವಾಗ ನಿಮ್ಗೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಈ ವೇದಾಂತ ಅರ್ಥ ಆಗೋದು. ಇದನ್ನ ನೀವು ಸರಿಯಾಗಿ ಪಾಲನೆ ಮಾಡಿದ್ರೆ ಮಾತ್ರ ನೀವು ಇದನ್ನ ಸರಿಯಾಗಿ ತಿಳ್ಕೊಳಕ್ ಸಾಧ್ಯ ಇದೆ. ಆಧ್ಯಾತ್ಮವನ್ನ ನೀವು ತಿಳ್ಕೊಳಕ್ ಸಾಧ್ಯ ಇದೆ. ಕೇವಲ ಪ್ರವಚನಗಳನ್ನ ಕೇಳಿ ಏನೋ ಒಂದು ವಾರ, ಒಂದು 10 ದಿವಸ ಯಾವುದೋ ತರಬೇತಿಯಲ್ಲಿ ಪಾಲ್ಗೊಂಡು ಬಂದ್ಬಿಟ್ರೆ ಅಧ್ಯಾತ್ಮ ಮುಗಿಯೋದಿಲ್ಲ. 1 ದಿವಸಕ್ಕೆ, 2 ದಿವಸಕ್ಕೆ, 3 ದಿವಸಕ್ಕೆ ಮುಗಿಯುವಂಥದ್ದಲ್ಲ ವೇದಾಂತ. ಇದನ್ನ ನೀವು ತಿಳ್ಕೊಳ್ಳಿ. ಇದನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಆಧ್ಯಾತ್ಮವನ್ನ ಅದೇ ಕ್ರಮಾನುಗತವಾಗಿ ತಿಳ್ಕೊಬೇಕಾಗತ್ತೆ. ಕ್ರಮಾನುಗತವಾಗಿ ಅಧ್ಯಯನ ಮಾಡಬೇಕು ಅಧ್ಯಾತ್ಮವನ್ನ. ಇಲ್ಲಿ ನಾವು ಹಿಂದೆ ನಮ್ಮ ಪ್ರಾಚೀನ ಗುರುಕುಲಗಳಲ್ಲಿ ಏನು ಜ್ಞಾನ ಕೊಡ್ತಾ ಇದ್ರು ಅಂದ್ರೆ 4 ವೇದಗಳು, 4 ಉಪವೇದಗಳು, 6 ವೇದಾಂಗಗಳು, 4 ಸನಾತನ ಧರ್ಮದ ಉಪಾಂಗಗಳು, ಮತ್ತೆ ಆಮೇಲೆ 18 ಪುರಾಣಗಳು, 18 ಉಪಪುರಾಣಗಳು, 2 ಇತಿಹಾಸ, ರಾಮಾಯಣ ಮಹಾಭಾರತಗಳು, ಪುರಾಣ ಇತಿಹಾಸಗಳು, ಆಮೇಲೆ 6 ಆಸ್ತಿಕ ದರ್ಶನಗಳು, 3 ಆಧಾರ ಸ್ತಂಭ ಪ್ರಸ್ಥಾನತ್ರಯಗಳು, 6 ಪ್ರಕಾರದ ಆಗಮಗಳು, ಆಮೇಲೆ 3 ನಾಸ್ತಿಕ ದರ್ಶನಗಳು ಅಂತ ಕರೆದುಕೊಂಡಿದ್ದಾವೆ. ಅವು ಯಾವ ಅಂದ್ರೆ ಚಾರ್ವಾಕ ದರ್ಶನ, ಜೈನ ಮತ್ತು ಬೌದ್ಧ ದರ್ಶನಗಳು. ಇವು ನಾಸ್ತಿಕ ದರ್ಶನಗಳು. ಅಂದ್ರೆ ನಮ್ಮ ವೇದಗಳನ್ನ ಒಪ್ಪದೇ ಇರುವಂತವುಗಳು. ಆಮೇಲೆ ನಮ್ಮ ದೇವರುಗಳನ್ನ ಒಪ್ಪದೇ ಇರುವಂತವು, ಪುನರ್ಜನ್ಮವನ್ನ, ಪೂರ್ವ ಜನ್ಮವನ್ನ ಒಪ್ಪದೇ ಇರುವಂತ, ಹುಟ್ಟು ಸಾವುಗಳನ್ನ ಒಪ್ಪದೇ ಇರುವಂತವುಗಳು. ಈ 3 ದರ್ಶನಗಳು ಇವರು ಮೇಲಿನ ನಮ್ಮ ವೇದಾಂತಕ್ಕೆ ಶೆಡ್ ಹೊಡೆದು ನಿಂತವ್ರು. ಇವರು ನಾಸ್ತಿಕ ದರ್ಶನ ಅಂತ ಕರೀತಾರೆ. ಮೇಲೆ 6 ಹೇಳಿದಂತಹ ದರ್ಶನಗಳು, 6 ದರ್ಶನಗಳು ಆಸ್ತಿಕ ದರ್ಶನಗಳಾದ್ರೆ 3 ದರ್ಶನಗಳು ನಾಸ್ತಿಕ ದರ್ಶನಗಳು. ಅವು ಬೌದ್ಧ, ಜೈನ ಮತ್ತು ಚಾರ್ವಾಕ. ಇವರು ಮೆಟೀರಿಯಲಿಸ್ಟಿಕ್ ಆಗಿರುವಂತವ್ರು. ಮೆಟೀರಿಯಲಿಸ್ಟಿಕ್ ಅಂದ್ರೆ ಯಾವ್ದು ಕಣ್ಣಿಗೆ ಕಾಣುತ್ತೋ ಅದು ಮಾತ್ರ ಒಪ್ಪೋರು. ಈ ಹುಟ್ಟು ಸಾವು, ಅದರಿಂದ ಆತ್ಮ ಇದೆ, ಪುನರ್ಜನ್ಮ ಇದೆ, ಭಗವಂತ ಇದ್ದಾನೆ, ಅದನ್ನ ಯಾವುದು ಒಪ್ಪೋದೇ ಇಲ್ಲ ಅವರು. ಇರೋವರೆಗೆ ಚೆನ್ನಾಗಿ ತುಪ್ಪ ರೊಟ್ಟಿ ತಿನ್ನಬೇಕು, ಸಾಯ್ಬೇಕು. ಈ ಒಂದು ಸಿದ್ಧಾಂತವನ್ನ ಇಟ್ಟುಕೊಂಡಂತವರು ಈ ಚಾರ್ವಾಕರು. ಆದ್ರೆ ಬೌದ್ಧಂದ ಏನಿದೆಯಲ್ಲ ಅದು ಶೂನ್ಯವನ್ನ ಪ್ರತಿಪಾದಿಸುತ್ತೆ. ಅದು ಪತಾಂಜಲಿ ಯೋಗ ಸೂತ್ರವನ್ನ ಅಳವಡಿಸಿಕೊಂಡಿದೆ. ಹಲವಾರು ನಮ್ಮ ಪತಾಂಜಲಿ ಮಹರ್ಷಿಗಳ ಈ ದರ್ಶನ ಇದೆಯಲ್ಲ, ಯೋಗ ದರ್ಶನ, ಇದನ್ನ ಅಳವಡಿಸಿಕೊಂಡು ಬೆಳೆದಿರುವಂತದ್ದು ಬೌದ್ಧ ದರ್ಶನ. ಜೈನ ದರ್ಶನ ಯಮ ಮತ್ತು ನಿಯಮಗಳನ್ನ ಅಳವಡಿಸಿಕೊಂಡು ಬೆಳೆದಿರುವಂತದ್ದು ಜೈನ ದರ್ಶನ. ಇಲ್ಲಿ ಜೈನ ದರ್ಶನದಲ್ಲಿ ಅಹಿಂಸೆಯನ್ನ ಪ್ರತಿಪಾದನೆ ಮಾಡುತ್ತೆ. ಇದು ಅಹಿಂಸೆಗೆ ತುಂಬಾ ಒತ್ತು ಕೊಡುತ್ತೆ.